ಸುಂದರವಾದ ನದಿಯ ತಟದಲ್ಲಿ ಇದೆ ದೋಳ ಆದಿಮನೆ. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಕೌಟುಂಬಿಕ ಮೌಲ್ಯಗಳಿಗೆ ಎಷ್ಟು ಮಹತ್ವ ಇದೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ತರವಾಡು ಮನೆಗಳು, ಆದಿಮನೆಗಳು ನಮ್ಮ ಕುಟುಂಬದ ಸಮೃದ್ಧಿಯ ಮತ್ತು ಶಕ್ತಿಯ ಸಂಕೇತಗಳು. ಕಾಲಕಾಲಕ್ಕೆ ಇವು ಜೀರ್ಣೋದ್ಧಾರಗೊಳ್ಳುತ್ತವೆ, ಪುನರ್ನಿರ್ಮಾಣ ಆಗುತ್ತವೆ ಮತ್ತು ನಾವು ಇವತ್ತು ನೋಡ್ತಿರೋದು ಇಂತಹದೇ ಒಂದು ಸುಂದರ ಉದಾಹರಣೆ ದೋಳದ ಮೂಲ ಸ್ಥಳದಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ತರವಾಡು ಮನೆ ಅಂದರೆ ಆದಿಮನೆ. ಮೂಲ ಇಲ್ಲೇ ಇತ್ತು ದೋಳ ಆದಿಮನೆ ಅಂತ. ಹಾಗೆ ಅವರಿಗೆ ಒಂದು ವೀರಪ್ಪ ಅವರ ಮಕ್ಕಳಿಗೆ ಒಂದು ಇತ್ತು, ಇಲ್ಲಿ ಮಾಡಬೇಕು, ಹೀಗೆ ಆದಿಮನೆ ಬೇಕು ಕುಟುಂಬದವರಿಗೆ ಅಂತ. ಹಾಗೆ ಅವರ ಒಂದು ಸತೀಶನ ಮತ್ತೆ ಲೀಲಾದ ದಾಟರ ಒಂದು ಮುತುವರ್ಜಿಯಿಂದ ಒಳ್ಳೆಯ ಒಂದು ಆದಿಮನೆ ಹಾಗೆ ಮದುವೆ. ಪ್ರಕೃತಿಯ ಸೌಂದರ್ಯ ತುಂಬಿದ ಈ ಪರಿಸರದಲ್ಲಿ ಮರ್ಕಂಜ ಗ್ರಾಮದ ದೋಳ ಎಂಬಲ್ಲಿ ಶ್ರೀ ಧರ್ಮದೈವ, ಶ್ರೀ ರುದ್ರಚಾಮುಂಡಿ ಹಾಗೂ ಸಪರಿವಾರ ದೈವಗಳಿಗೆ ಸಮರ್ಪಿತವಾದ ಈ ನೂತನ ಆದಿಮನೆ ಶೋಭಾಯಮಾನವಾಗಿ ಕಂಗೊಳಿಸುತ್ತಿದೆ. ಮೇಲೆ ತಂಪಾಗಿರ್ಲಿಕ್ಕೆ ಆ ರೀತಿ ಮಾಡಿರುವಂತದ್ದು. ಕಂಬಗಳು ಕಲ್ಲಿಂದಲೇ ಮಾಡಿದ್ದು? ಹೌದು, ಕಲ್ಲಿಂದಲೇ. ಎಲ್ಲಿಂದ ಶಿವಮೊಗ್ಗದಿಂದ ಅದು ಬಂದು ಪಿಕ್ಸೆ ಬಂದು ಸ್ಕ್ರೈನ್ ತಂದು ಇಡುದು. ಓಕೆ, ಮೊದಲೇ ಅಲ್ಲಿ ನಿರ್ಮಾಣ ಮಾಡಿ ತಂದದ್ದು ಅಥವಾ ಇಲ್ಲಿ ಕೆತ್ತ? ಅಲ್ಲ, ಅಲ್ಲಿ ಫುಲ್ ನಿರ್ಮಾಣ ಮಾಡಿ ತಂದದ್ದು, ಫುಲ್ ಸೆಟ್. ಅಳತೆ ಎಲ್ಲ ಇಲ್ಲಿಂದ ತಕೊಂಡು ಹೋಗ್ತಾರೆ. ಓಕೆ, ಇಲ್ಲಿ ನೆಲಕ್ಕೆ ಗ್ರಾನೈಟ್ ಯೂಸ್ ಮಾಡಿ ಪೂರ್ತಿಯಾಗಿ. ಓಕೆ, ಈ ಇಡೀ ಕಾರ್ಯದ ಹಿಂದೆ 3 ಮಾರ್ಗದರ್ಶಕ ಶಕ್ತಿಗಳಿವೆ. ಜ್ಯೋತಿಷ್ಯವರ ಪ್ರಶ್ನ ಚಿಂತನೆ, ವಾಸ್ತುಶಿಲ್ಪಿ ಶ್ರೀನಾಥ್ ಸುಳ್ಯರವರ ಮಾರ್ಗದರ್ಶನ ಮತ್ತು ದೋಳ ಮನೆತನದ ಹಿರಿಯವರಾದ ವೀರಪ್ಪಗೌಡ ಹಾಗೂ ಬಾಲಕೃಷ್ಣ ಗೌಡ ಅವರ ಸಾರಥ್ಯ. ಈ 3ರ ಸಮನ್ವಯದಿಂದ ಆದಿಮನೆಯ ಕೆಲಸಗಳು ಯಾವುದೇ ವಿಘ್ನ ಇಲ್ಲದೆ ಸುಗಮವಾಗಿ ನಡೆದಿದೆ. ರುದ್ರಚಾಮುಂಡಿ, ಇಲ್ಲಿ ರುದ್ರಚಾಮುಂಡಿ ಧರ್ಮದೈವ ಅಂತ. ಧರ್ಮದೈವ. ಓಕೆ, ನಂತರ ಇಲ್ಲಿ ನಮ್ಮ ಇದು ಕುಲದೇವರು ವೆಂಕಟರಮಣ ದೇವರ ಮುಡಿಪು ಉಂಟು, ಮತ್ತೆ ಬೇರೆ ದೇವರು ಎಲ್ಲ ನಮ್ಮ. ಓಕೆ, ಇಲ್ಲಿರುವಂಥ ಈ ಆದಿಮನೆಯ ಹಿಂದಿನ ಕಥೆ ಕೇಳಿದರೆ ಮನಸ್ಸು ತುಂಬಿ ಬರುತ್ತದೆ. ದೋಳ ಮನೆತನದ ಹಿರಿಯವರಾದ ವೀರಪ್ಪಗೌಡ ದಂಪತಿಯ ಹಿರಿಯ ಪುತ್ರ, ಉದ್ಯಮಿ ಮತ್ತು ಧಾರ್ಮಿಕ ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಡಿ.ವಿ. ಸತೀಶ್ ಅವರು ಈ ಬಗ್ಗೆ ನಾವು ದೋಳ ಮನೆತನದವರು ಅಂತ ನಮ್ಮ ಅಪ್ಪ ಅಜ್ಜನಿಂದ ಕೇಳಿ ತಿಳಿದುಕೊಂಡು ಬಂದಿದ್ದೇವೆ. ಆದರೆ ನಾವು ಗೂನಡ್ಕದಲ್ಲಿ ನೆಲೆಸಿ ದೋಳ ಮನೆತನದ ಜಾಗದಲ್ಲಿ ನಾವಿಲ್ಲ ಅನ್ನೋ ಕೊರಗು ಮನಸ್ಸಲ್ಲಿ ಇತ್ತು ಎನ್ನುತ್ತಾರೆ. ಈ ಆಸೆಯನ್ನು ಈಡೇರಿಸೋಕೆ ಹಿರಿಯವರಾದ ವೀರಪ್ಪಗೌಡ ಮತ್ತು ಬಾಲಕೃಷ್ಣ ಗೌಡ ಅವರು ಮಾತಾಡಿಕೊಂಡು ಇದರ ಜೊತೆಗೆ ಸತೀಶ್ ಅವರ ತಮ್ಮ ಡಾಕ್ಟರ್ ಲೀಲಾಧರ್ ಅವರು ಕೂಡ ಸೇರಿಕೊಂಡರು. 4 ಜನ ಸೇರಿ ಯೋಚನೆ ಮಾಡಿ ಆಮೇಲೆ ಇಡೀ ಕುಟುಂಬದವರನ್ನು ಸೇರಿಸಿಕೊಂಡು ಮಾತಾಡಿದಾಗ ಎಲ್ಲರೂ ಒಕ್ಕೊರಳಿನಿಂದ ಬಹಳ ಖುಷಿಯಿಂದ ಮಾಡೋಣ ಅಂತ ಒಪ್ಪಿಗೆ ಕೊಡ್ತಾರೆ. ಆದರೆ ಎಲ್ಲಿ ಮಾಡೋದು, ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಇತ್ತು. ಇದಕ್ಕೆ ಉತ್ತರ ಹುಡುಕುತ್ತಾ ಕುಟುಂಬದವರು ಸುಳ್ಯದಲ್ಲಿ ಪ್ರಸಿದ್ಧರಾಗಿರುವ ವಾಸ್ತುಶಿಲ್ಪಿ ಶ್ರೀನಾಥ್ ಅವರ ಬಳಿ ಹೋದರು. ಅವರು ಬಹಳ ಖುಷಿಯಿಂದ ಇದೊಂದು ಒಳ್ಳೆ ಕೆಲಸ, ಇದನ್ನು ಮಾಡಬೇಕು ಅಂತ ಪ್ರೋತ್ಸಾಹಿಸಿ ಪ್ರಶ್ನೆ ಚಿಂತನೆ ಮಾಡಿಸೋ ಮಾರ್ಗದರ್ಶನ ಕೊಟ್ಟರು. ಪ್ರಶ್ನೆ ಚಿಂತನೆಯಲ್ಲಿ ಕುಟುಂಬದ ಮೂಲ ಆದಿಜಾಗ ಎಲ್ಲಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ಈ ಜಾಗ ಇದ್ದಿದ್ದು ದೋಳ ಶಾಸ್ತ್ರಿಗಳ ಕೈಯಲ್ಲಿ. ಕುಟುಂಬದವರು ಬಹಳ ವಿಶ್ವಾಸದಿಂದ ಶಾಸ್ತ್ರಿಗಳ ಬಳಿ ಹೋಗಿ ಮಾತನಾಡಿದಾಗ ಶಾಸ್ತ್ರಿಗಳು ನಿಮಗೆ ಎಷ್ಟು ಜಾಗ ಬೇಕು ಅಂತ ಕೇಳಿದರು. ಕುಟುಂಬದವರು ನೀವು ಎಷ್ಟು ಕೊಟ್ಟರೆ ಅಷ್ಟನ್ನು ತೆಗೊಳ್ತೀವಿ ಅಂತ ಹೇಳಿದರು. ಆ ಮಾತಿನ ಪ್ರಕಾರ ಶಾಸ್ತ್ರಿಗಳು ಸಂತೋಷದಿಂದ ಜಾಗ ಕೊಟ್ಟರು. ಇದೇ ಜಾಗದಲ್ಲಿ ಇವತ್ತು ಆದಿಮನೆ ತಲೆ ಎತ್ತಿ ನಿಂತಿದೆ. ಈ ಜಾಗದ ಮುಂದೆ ಒಂದು ವಿಶಾಲವಾದ ಗದ್ದೆ ಇದೆ. ಇದನ್ನು ಮದುವೆ ಗದ್ದೆ ಅಂತ ಕರೀತಾರೆ. ಇಂತಹ ಸುಂದರ ಫಲವತ್ತಾದ ಪರಿಸರದಲ್ಲಿ ಈ ಆದಿಮನೆ ರೂಪುಗೊಂಡಿದೆ. 2 ಹಂಚು ಯೂಸ್ ಮಾಡಿದಾರೆ. ಓಕೆ, ಸೀಲಿಂಗ್ ಮತ್ತೆ ಮೇಲೆ ತಂಪಾಗಿರ್ಲಿಕ್ಕೆ ಆ ರೀತಿ ಮಾಡಿರುವಂಥದ್ದು. ಈಗ ಸ್ವಲ್ಪ ಈ ಆದಿಮನೆಯ ವಾಸ್ತುಶಿಲ್ಪದ ಬಗ್ಗೆ ಮಾತನಾಡೋಣ. ಇದನ್ನು ಕಟ್ಟುವಾಗ ವಾಸ್ತು ತಜ್ಞರು ಮೊದಲು ಹಿಂದಿನ ಕಾಲದ ಆದಿಮನೆಗಳು ಹೇಗಿದ್ದು ಅನ್ನೋದನ್ನು ಅಧ್ಯಯನ ಮಾಡಿ ಅದೇ ಮಾದರಿಯಲ್ಲಿ 3-4 ಚಾವಡಿಗಳ ವಿನ್ಯಾಸ ರೂಪಿಸಿದ್ದಾರೆ. ಮನೆಯ ಒಳಗೆ ಚೌಕಟ್ಟು ಸಂಪೂರ್ಣವಾಗಿ ಸಾಂಪ್ರದಾಯಿಕ ಶೈಲಿಗೆ ಅನುಗುಣವಾಗಿ ಇದೆ. ಇನ್ನೊಂದು ವಿಶೇಷ ಅಂದರೆ ಈ ನಿರ್ಮಾಣದಲ್ಲಿ ಮರಗಳ ಬಳಕೆ ಆದಷ್ಟು ಕಡಿಮೆ ಮಾಡಿ ಬದಲಿಗೆ ಫ್ಯಾಬ್ರಿಕೇಷನ್ ಮಾಡುಗಳನ್ನು ಮತ್ತು ಸ್ಥಳೀಯವಾಗಿ ಸಿಗೋ ಕಲ್ಲಿನ ಕಂಬಗಳನ್ನು ಬಳಸಿದ್ದಾರೆ. ಇದೊಂದು ಈಕೋ ಫ್ರೆಂಡ್ಲಿ ಪ್ರಯತ್ನ ಎನ್ನಬಹುದು. ಒಂದು ಮರ ಬೆಳೆಯಲಿಕ್ಕೆ ವರ್ಷಗಟ್ಟಲೆ ಕಾಯಬೇಕಾಗುತ್ತದೆ ಅನ್ನೋ ಪ್ರಜ್ಞೆಯಿಂದ ಪ್ರಕೃತಿಗೆ ಹೊರೆಯಾಗದ ಹಾಗೆ ಕಟ್ಟೋ ಪ್ರಯತ್ನ ಇಲ್ಲಿ ಕಾಣುತ್ತೀರಿ. ಇದನ್ನು ವನದುರ್ಗೆಯ ಆಶೀರ್ವಾದ ಅಂತ ಹಿರಿಯರು ಕರೀತಾರೆ.
ಮರ ಉಳಿಸಿದಷ್ಟು ಪ್ರಕೃತಿಯ ಆಶೀರ್ವಾದ ಮನೆಗೆ ಹೆಚ್ಚು ಸಿಗುತ್ತೆ ಅನ್ನೋ ನಂಬಿಕೆ. ಒಂದು ಅಂಗಳದಲ್ಲಿ ಎಲ್ಲ ಕುಟುಂಬಸ್ಥರು ಒಟ್ಟಿಗೆ ನಿಂತು ಕೈ ಮುಗಿಯುವ ಹಾಗೆ ಸುಮಾರು 30x30 ಅಳತೆಯ ಆವರಣ ಕೂಡ ವಿನ್ಯಾಸ ಮಾಡಿದ್ದಾರೆ. ಇದೊಂದು ಧಾರ್ಮಿಕ ಕಟ್ಟಡ ಮಾತ್ರ ಅಲ್ಲ, ಇಡೀ ಸುಳ್ಯ ತಾಲೂಕಿನ ದೋಳ ಅನ್ನೋ ಹೆಸರಿಗೆ ಒಂದು ಗುರುತು ಮತ್ತು ಘನತೆ ತಂದುಕೊಟ್ಟಿರುವ ಸಾಧನೆ. ಈಗ ನಾವು ಈ ಆದಿಮನೆ ಏನಿದ್ದೇವೆ ಇದರ ಒಳಗಿರುವಂಥದ್ದು. ಇದರ ಒಳಗೆ ಸ್ವಲ್ಪ ವಿಶಾಲವಾಗಿ ಇಲ್ಲಿ ಸ್ಥಳ ಕೊಟ್ಟಿದ್ದಾರೆ. ಈ ಸ್ಥಳದಲ್ಲಿ ಏನು ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಕಾರ್ಯಕ್ರಮಗಳು ಆಗುವಾಗ ಆಗಿರ್ಬೋದು, ಪೂಜೆ ಆಗುವಾಗ ಇಲ್ಲಿ ಜನಗಳಿಗೆ ಬಂದು ನಿಲ್ಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿರುವಂಥದ್ದು. ಮನೆಯ ಒಳಗಡೆ ಶ್ರೀ ವೆಂಕಟರಮಣ ದೇವರ ಕೋಣೆ ಇದ್ದು ಇಲ್ಲಿ ನಿತ್ಯ ಪೂಜೆಗೆ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಶ್ರೀಧರ್ಮ ದೈವ, ಶ್ರೀ ರುದ್ರ ಚಾಮುಂಡಿ ಮತ್ತು ಮಿತ್ತೂರು ನಾಯರ್ ದೈವಗಳ ಭಂಡಾರಕ್ಕೆ ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಉಳ್ಳಾಕುಳು ದೇವರಿಗೂ ಇಲ್ಲಿ ಒಂದು ವ್ಯವಸ್ಥೆ ಇದೆ. ಮನೆಯ ಹೊರಭಾಗದಲ್ಲಿ 7 ಮುನಿಸ್ವಾಮಿ ದೇವರ ಪಾದವನ್ನು ಪ್ರತಿಷ್ಠಾಪಿಸಲಾಗಿದ್ದು ಪಾಷಾಣ ಮೂರ್ತಿಗೆ ಕೂಡ ತಂಬಿಲ ಸೇವೆ ಸಲ್ಲಿಸೋ ಹಾಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಸೌಕರ್ಯದ ವಿಷಯಕ್ಕೆ ಬಂದರೆ ಆದಿಮನೆಯ ಬಲಬದಿಗೆ ಒಂದು ಸಣ್ಣ ಸಭಾಭವನ, ಎಡಬದಿಗೆ ಬಾವಿ, ಹಿಂದುಗಡೆಗೆ ಶೌಚಾಲಯದ ವ್ಯವಸ್ಥೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಯೋಜಿಸಲಾಗಿದೆ. ಅಡಿಗೆ ಮನೆ ಸೇರಿದಂತೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒಳಗಡೆಯೇ ಮಾಡಲಾಗಿದೆ. ಆದಿಮನೆಯ ಅಂಗಳಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದ್ದು ಸುತ್ತಲಿನ ಆವರಣದಲ್ಲಿ ಆಕರ್ಷಣೀಯವಾಗಿ ಕಂಗೊಳಿಸುತ್ತಿದೆ. ಪ್ರೀತಿಯ ವೀಕ್ಷಕರೇ, ಇವತ್ತು ನಾವು ನೋಡಿದ ದೋಳ ಆದಿಮನೆ ಬರೀ ಕಲ್ಲು ಇಟ್ಟಿಗೆಯ ಕಟ್ಟಡ ಅಲ್ಲ. ಇದು ಗೂನಡ್ಕದಿಂದ ಮರ್ಕಂಜದವರೆಗೆ ಚದುರಿ ಹೋಗಿದ್ದ ಒಂದು ಕುಟುಂಬ ತಮ್ಮ ಬೇರುಗಳನ್ನು ಮತ್ತೆ ಹುಡುಕಿ ಜ್ಯೋತಿಷ್ಯ, ವಾಸ್ತುಶ್ರದ್ಧೆಯ ಮಾರ್ಗದಲ್ಲಿ ನಡೆದು ದೈವಗಳ ಆಶೀರ್ವಾದದೊಂದಿಗೆ ಕಟ್ಟಿ ನಿಲ್ಲಿಸಿದ ಒಂದು ಕನಸು. ತುಳುನಾಡು, ಕರಾವಳಿಯ ಇಂತಹ ಆದಿಮನೆಗಳು, ದೈವಸ್ಥಾನಗಳು ನಮ್ಮ ಸಂಸ್ಕೃತಿಯ ಜೀವಂತ ಇತಿಹಾಸ. ಇಂತಹ ಸ್ಥಳಗಳನ್ನು ದಾಖಲಿಸಿ ನಿಮ್ಮ ಮುಂದೆ ತರೋದೇ ನಮ್ಮ SK ಇನ್ಫೋ ಹಬ್ನ ಉದ್ದೇಶ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಬೇಡಿ. ಇಂತಹುದೇ ಇನ್ನಷ್ಟು ಆದಿಮನೆ, ಗುತ್ತು, ದೈವಸ್ಥಾನಗಳ ಕಥೆಗಳ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ.